ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಈ ಲೋಕ ಗತಿಸಿ ಹೋಗ್ತದೆ, ಆದರೆ ದೇವರ ಚಿತ್ತ ಗತಿಸಿ ಹೋಗಲ್ಲ. ಆದ ಕಾರಣ ನೀವು ನಡ್ಕೊಳ್ಳುವಂಥ ರೀತಿ, ಅದರ ಭಾವ, ಆ ನಡೆ, ಅದನ್ನು ನೀವು ನೋಡಿಕೊಳ್ಳಿ. ಅದನ್ನು ನೀವು ಚೆನ್ನಾಗಿ ಗಮನಿಸಿ ಎಂಬುದಾಗಿ ಒಂದು ಟ್ರಾನ್ಸ್ಲೇಷನಲ್ಲಿ ನಾವು ನೋಡ್ತೇವೆ. ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತದೆ, ನೀವು ಅದನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತದೆ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿ, ಇದು ಭಾಳ ಮುಖ್ಯ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರುವುದು ಬಹಳ ಮುಖ್ಯ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 15, 16, 17 ನೀವು ನೋಡಿ. ಅಲ್ಲಿ ನೀವು ನಡ್ಕೊಳ್ಳುವ ರೀತಿಯಲ್ಲಿ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಜಾಗ್ರತೆ ಬಹಳ ಮುಖ್ಯ. ಬುದ್ಧಿಹೀನರಾಗಿ ನಡೆದುಕೊಳ್ಳುವುದು ಬಹಳ ಈಸಿ. ಕ್ಷಣ ಮಾತ್ರದಲ್ಲಿ ನಾವು ಬುದ್ಧಿಹೀನರಾಗಿ ನಡೆದುಕೊಂಡು ಬಿಡ್ತೇವೆ. ಆದರೆ ಕರ್ತನ ಮಾರ್ಗದಲ್ಲಿ ನಡೆಯುವಂಥದ್ದಿದೆಯಲ್ಲ, ಕರ್ತನ ಚಿತ್ತವನ್ನು ನೆರವೇರಿಸುವಂಥದ್ದಿದೆಯಲ್ಲ, ಅದು ಬಹಳ ಕಷ್ಟ. ನಾನು ಕ್ರಿಸ್ತನ ನ್ಯಾಯಶಾಸನದ ಮುಂದೆ ನಿಂತಾಗ ಆತನು ನನಗೆ ನನ್ನ ಜೀವಿತದ ಯೋಜನೆಯನ್ನು ತೋರಿಸುವಾಗ ನಾನು ಆತನ ಚಿತ್ತಕ್ಕೆ ಒಳಗಾಗಿದ್ದರೆ ನನ್ನ ಜೀವಿತದ ಯೋಜನೆಗಳು ಹೇಗಿರ್ತಾ ಇದ್ದವು? ನನ್ನ ಚಿತ್ತವನ್ನು ಆತನಿಗೆ ಒಳಪಡಿಸದೆ, ಆತನನ್ನು ಅಲ್ಲಿ ಇಲ್ಲಿ ಹುಡುಕಾಡದೆ, ಆ ಹುಡುಕಾಟದಲ್ಲಿ ಮನಸ್ಸೋತು ಆ ಚಿತ್ತವನ್ನು ತಡೆದು ಆತನು ನನ್ನನ್ನು ಇನ್ನೂ ಪ್ರೀತಿಸ್ತಾ ಇದ್ದನೋ ಇಲ್ಲವೋ ಎಂಬುದಾಗಿ ನನ್ನ ರಕ್ಷಕನ ಕಣ್ಣುಗಳಲ್ಲಿ ದುಃಖವಿರುವುದನ್ನು ನೋಡಿದರೆ ಅದು ಹೇಗೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಆತನ ಕೃಪೆಯನ್ನೆಲ್ಲ ಕಳೆದುಕೊಂಡು ಐಶ್ವರ್ಯವಂತನಾಗುವ ಬದಲು ಬಡವನಾಗಿ ಹಿಂದಕ್ಕೆ ಹೋಗಲಾರದೆ ದಾರಿಯಲ್ಲಿ ನೀನು ನಿಂತುಕೊಂಡಂಥ ಸ್ಥಿತಿ ನಿನ್ನ ಶೂನ್ಯವಾದರೆ ಅದಕ್ಕೆ ಏನು ಎಂಬುದನ್ನು ಕಲಿಸು. ಅದಕ್ಕೆ ಮಾನವನ ಅತಿ ದೊಡ್ಡವಾದಂಥ ಮಾನ ಭಾಗ್ಯ ಅಂದರೆ ದೇವರ ಚಿತ್ತವನ್ನು ಮಾಡುವುದೇ ಎಂದು ಕರ್ತನಾದಂಥ ಯೇಸು ಅಪೋಸ್ತಲರಿಗೆ ಕಲಿಸ್ತಾನೆ. ದೇವರು ನಮಗೆ ಮಾರ್ಗದರ್ಶನ ಮಾಡಲು ಕಾಯುತ್ತಿದ್ದಾರೆ. ನಾವು ಆತನ ಸ್ವರಕ್ಕೆ ಕಿವಿಗೊಡದೆ, ಆತನ ಮಾತಿಗೆ ನಾವು ಗಮನ ಕೊಡದೆ, ಆತನ ಆದಿಯನ್ನು ನಾವು ಗ್ರಹಿಸದೆ ಇವತ್ತು ಈ ಲೋಕದ ಓಟದಲ್ಲಿ ಓಡುವವರಾಗಿದ್ದೇವೆ. ಈ ಲೋಕದ ಕಾರ್ಯಗಳಲ್ಲಿ ಸನ್ನದ್ಧರಾಗಿದ್ದೇವೆ. ಈ ಲೋಕದ ಕಾರ್ಯಗಳಲ್ಲಿ ನಮ್ಮನ್ನು ನಾವು ಕಳೆದುಕೊಂಡಿದ್ದೇವೆ. ಈ ಲೋಕದ ಕಾರ್ಯಗಳಲ್ಲಿ ನಾವು ದಿಕ್ಕಾಪಾಲಾಗಿದ್ದೇವೆ. ಆದರೆ ದೇವರು ನಮಗೆ ಮಾರ್ಗದರ್ಶನ ಮಾಡಲು ಕಾಯುತ್ತಿದ್ದಾರೆ. ನಾವು ಆತನ ಮಾರ್ಗದರ್ಶನವನ್ನು ಗ್ರಹಿಸುವಂಥದ್ದು ಮುಖ್ಯ. ಇವತ್ತು ನಾವಾಗಿಯೇ ನಮ್ಮ ಭವಿಷ್ಯ ಕಟ್ಟಿಕೊಳ್ಳುವ ಭರದಲ್ಲಿ ನುಗ್ಗುತ್ತಿರುವುದು ಅದು ಮೂರ್ಖತನ ಎಂಬುದಾಗಿ ಯಾಕೆ ನಾವು ಅರ್ಥ ಮಾಡಿಕೊಳ್ಳುತ್ತಿಲ್ಲ? ಅಜಾಗರೂಕತೆಯಿಂದ, ಅವಿಧೇಯತೆಯಿಂದ ನಮ್ಮ ವಿಷಯವಾಗಿರತಕ್ಕಂಥ ದೇವರ ಸಂಪೂರ್ಣ ಚಿತ್ತವನ್ನು ತಪ್ಪಿಸಿಕೊಂಡು ಬಿಟ್ಟಿದ್ದೇವೆ. ಆ ತಪ್ಪಿಸಿಕೊಂಡದಕ್ಕೆ ನಮ್ಮಲ್ಲಿ ಯಾವ ಪಶ್ಚಾತ್ತಾಪವೂ ಇಲ್ಲ. ಪಶ್ಚಾತ್ತಾಪ ನಮಗೆ ಬೇಕಾಗಿದೆ. ಪಶ್ಚಾತ್ತಾಪ ಇದ್ದರೆ ಅಗತ್ಯವಾಗಿ ಆತನ ಹಸ್ತಗಳು ನಮ್ಮನ್ನು ನಡೆಸ್ತವೆ. ಅದು ಗಾಯವುಳ್ಳ ಹಸ್ತಗಳಾಗಿದ್ದಾವೆ ಎಂಬುದನ್ನು ನಾವು ಯಾಕೆ ಮರೆತು ಬಿಟ್ಟಿದ್ದೇವೆ? ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವ ಯೇಸುವೇ, ಸಹಾಯ ಮಾಡಪ್ಪ. ನಿಮ್ಮ ಸಹಾಯಕ್ಕೋಸ್ಕರ ಎದುರು ನೋಡ್ತಾ ಇದ್ದೇವೆ ಸ್ವಾಮಿ. ನೀವು ಒಳ್ಳೆಯವರು, ಅದ್ಭುತಗಳನ್ನು ಮಾಡುವಂಥವರು ಸ್ವಾಮಿ, ಮಾಡಿರುವಂಥವರು ಸ್ವಾಮಿ. ಈ ಲೋಕದಲ್ಲಿ ದೇವರೇ ಯೇಸುವೇ, ವಿಶೇಷವಾಗಿ ಸ್ವಾಮಿ ಪರಿಶುದ್ಧಾತ್ಮನೇ ಅಪ್ಪ ಯೇಸುವೇ, ನಿಮ್ಮ ಚಿತ್ತವನ್ನು ನಮಗೆ ಕಲಿಸಿಕೊಡು ದೇವರೇ. ವರಗಳನ್ನು ಕೊಡು ಸ್ವಾಮಿ, ಗಿಫ್ಟ್ಸನ್ನು ಕೊಡು ದೇವರೇ. ಯಾರ್ಯಾರು ಗಿಫ್ಟ್ಸ್ಗಾಗಿ ಹಂಬಲಿಸ್ತಾ ಇದ್ದಾರೋ ಯೇಸುವೇ, ನಿಮ್ಮ ರಕ್ತದಿಂದ ಗಿಫ್ಟ್ಸ್ ಕೊಡು ಸ್ವಾಮಿ. ಅದು ಆಪ್ರೇಟ್ ಮಾಡುವಂಥ ಕಲಿಸಿಕೊಡು. ಸಭೆಗಳನ್ನು ನಡೆಸು.
ಸ್ತುತಿ ಘನಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್.